ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಇಕನಾಮಿಕ್ಸ್ ಎಕ್ಸಾಮ್ ಬರ್ತಾ ಉಂಟು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಓರಿಯೆಂಟ್ ಅನ್ನೋ ಕ್ವಶನ್ ಅನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಇರುವಂತ ಎಲ್ಲಾ ಪ್ರಾಕ್ಟಿಕಲ್ ಕ್ವಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೀವೇನ್ ಮಾಡಬೇಕು, ಓದಿ ಎಕ್ಸಾಮ್ಗೆ ಬರಿಬೇಕು. ಸೊ ಯಾವುದೆಲ್ಲ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ನೋಡೋಣ. ಈಸಿಯಾಗಿ ನಿಮಗೆ 10 ಮಾರ್ಕ್ಸ್ ಈಸಿಯಾಗಿ ಇಲ್ಲಿ ಸಿಗುವಂಥದ್ದು. ಫಸ್ಟ್ ನೀವು ನೋಡ್ಕೊಳ್ಳಿ, ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ನೀವು ಒಂದು ಕ್ವಶನ್ ಬರ್ತದೆ ಮಕ್ಕಳೇ. ದ ಕನ್ಸ್ಯೂಮರ್ ವಾಂಟ್ ಟು ಕನ್ಸ್ಯೂಮ್ ಗೂಡ್ಸ್, ಟೂ ಗೂಡ್ಸ್, ದ ಪ್ರೈಸ್ ಆಫ್ ಗೂಡ್ಸ್ X1 ಈಸ್ 10 rupees. ಇಲ್ಲಿ ಹೇಳಿದ್ದಾರೆ ನೋಡಿ, X1 ಈಸ್ 10 rupees. X1 is 10 rupees and X2 is 20 rupees. Consumers income is 100. Total income ಎಷ್ಟು ಹೇಳಿದ್ದಾರೆ? 100. ನಾವು ನೀವೇನ್ ಮಾಡಬೇಕು, ಈ ಕೊಟ್ಟಂತ ಕ್ವಶನ್ಸ್ ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಹೌ ಮೆನಿ X1 ಗೂಡ್ಸ್ ಏನ್ ಕೇಳಿದ್ದಾರೆ? ಹೌ ಮೆನಿ X1 ಗೂಡ್ಸ್, X1 ಅನ್ನು ಫೈಂಡ್ ಔಟ್ ಮಾಡಬೇಕು ನೀವು. ಕನ್ಸ್ಯೂಮರ್ ಕ್ಯಾನ್ ಕನ್ಸ್ಯೂಮ್ ಇಫ್ ದ ಎಂಟೈರ್ ಇನ್ಕಮ್ is spent on the good. Next, how many X2 goods consumer can be consume if the entire income is spent on the goods. Is the slope down budget line downward or upward ಅಂತ ಕೇಳಿದ್ದಾರೆ. ಓಕೆ, ಆರ್ ದಿ bundle on the budget line equal to the consumer income or not? If the consumer won't have more X1 and X2 goods have to be give up, is it true ಅಂತ ಕೇಳಿದ್ದಾರೆ. ಈಗ ನಾವು ನೋಡ್ಕೊಳ್ಳೋ ಮಕ್ಕಳೇ, ಇದನ್ನು ಹೇಗೆ ಸಾಲ್ವ್ ಮಾಡೋದು? ಬಜೆಟ್ ಲೈನ್ ನ ಈಕ್ವೇಶನ್ ಅನ್ನು ಕರೆಕ್ಟ್ ಆಗಿ ನೀವು ಕಲ್ತ್ಕೊಳ್ಬೇಕು. ವಾಟ್ ಈಸ್ ದ ಈಕ್ವೇಶನ್ ಹಿಯರ್? P1 X1 ಪ್ಲಸ್ P2 X2 ಈಕ್ವಲ್ ಟು M. ಈಗ X1 ಎಷ್ಟು ಕೊಟ್ಟಿದ್ದಾರೆ? 10. X2 ಎಷ್ಟು ಕೊಟ್ಟಿದ್ದಾರೆ? 20. ಈಗ ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ? ದ ಸ್ಪೆಂಡಿಂಗ್ ಎಂಟೈರ್ ಅಮೌಂಟ್ ಆನ್ X1, ಎಂಟೈರ್ ಅಮೌಂಟ್ ಆನ್ X1 ಅಂತ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ನೀವು ಮಾಡ್ಕೊಳ್ಬೇಕು, ಇಲ್ಲಿ P1 X1 ಪ್ಲಸ್ P2 X2 ಈಕ್ವಲ್ ಟು 100 ಅಂತ ಬರ್ಕೊಳ್ಬೇಕು. ಈಗ ಏನ್ ಹೇಳಿದ್ದಾರೆ ಇಲ್ಲಿ? ಪ್ರೈಸ್ ಎಷ್ಟು ಹೇಳಿದ್ದಾರೆ? 10 ಅಲ್ವಾ? X1 ನ ಪ್ರೈಸ್ X1 ಪ್ಲಸ್ P2 ಎಷ್ಟು ಹೇಳಿದ್ದಾರೆ? 20. X2 ಅನ್ನು ನೀವು ಇಲ್ಲಿ 0 ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಬಿಕಾಸ್ X1 ಈಸ್ ಆನ್ಸರ್ ನೀವು ಫೈಂಡ್ ಔಟ್ ಮಾಡುವಾಗ X2 ಅದನ್ನು 0 ಮಾಡಬೇಕು. ಟೋಟಲ್ 100. 10X1 ಪ್ಲಸ್ 0 ಈಕ್ವಲ್ ಟು 100. X1 ಈಕ್ವಲ್ ಟು 100 ಡಿವೈಡೆಡ್ ಬೈ 10. X1 ಈಸ್ ಈಕ್ವಲ್ ಟು 10. ಈ ರೀತಿಯಾಗಿ ಮಾಡೋದು ಮಕ್ಕಳ. ನೆಕ್ಸ್ಟ್, ಸ್ಪೆಂಡಿಂಗ್ ಎಂಟೈರ್ ಅಮೌಂಟ್ ಅನ್ನು X2. ಈಗ ಏನ್ ಮಾಡಬೇಕು? X1 ಅನ್ನು 0 ಮಾಡಬೇಕು, X2 ಅನ್ನು ನೀವು ಅದರ ವ್ಯಾಲ್ಯೂ ಅನ್ನು ಬರಿಬೇಕು. ಆಯ್ತಾ? ಸೇಮ್ ಹೀಗೆ ಮಾಡುದು. X2 ಅನ್ನು ನೀವೇನು ಫೈಂಡ್ ಔಟ್ ಮಾಡುವಾಗ X1 ವ್ಯಾಲ್ಯೂ ಅಂತ ಇರ್ತದೆ 0 ಅಂತ ಹಾಕಿ 20 ಇಂಟು X2 ಈಸ್ ಈಕ್ವಲ್ ಟು 100. X2 ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 20. ಈ ರೀತಿಯಾಗಿ ಮಾಡುವಂಥದ್ದು. ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಮಕ್ಕಳೇ. ಈಗ ಬಜೆಟ್ ಲೈನ್ ಯಾವತ್ತೂ ಕೂಡ ಹೇಗಿರ್ತದೆ? ಡೌನ್ವರ್ಡ್ ಸ್ಲೋಪ್ ಅಲ್ಲಿ ಇರುವಂತದ್ದು. ಇದು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ದ ಬಂಡಲ್ ಆಫ್ ಬಜೆಟ್ ಲೈನ್ ಈಕ್ವಲ್ ಟು ದಿ ಕನ್ಸ್ಯೂಮರ್ ಇನ್ಕಮ್. ಬಜೆಟ್ ಮಾಡುವಾಗ ನಮ್ಮಲ್ಲಿರುವಂತಹ ಇನ್ಕಮ್ ಅನ್ನು ನೋಡ್ಕೊಂಡು ನಾವೇನ್ ಮಾಡ್ತೇವೆ? ಬಜೆಟ್ ಮಾಡ್ತೇವೆ. ಸೊ ಇದು ಎಸ್ ಅಂತ ಹೇಳ್ತೇವೆ. ಇಫ್ ಕನ್ಸ್ಯೂಮರ್ ವಾಂಟ್ ಟು X1 and X2 ಗೂಡ್ಸ್ ಆರ್ ಗಿವನ್ ಅಪ್ ಅಂತ ಹೇಳಿದ್ದಾರೆ. ಎರಡೂ ಬೇಕು ಅಲ್ವಾ? ಅದಕ್ಕೆ ಇಟ್ ಈಸ್ ಟ್ರೂ. ಈ ರೀತಿಯಾಗಿ ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟ್ ಅನ್ನು ಮಾಡುವಂಥದ್ದು. ಇದೊಂದು ಕ್ವಶನ್ ಪ್ರಾಡಕ್ಟ್ ಅಂಡ್ ಕಾಸ್ಟ್ ಪಕ್ಕಾ ಬರುವಂತಹ ಕ್ವಶನ್ ಮಕ್ಕಳೇ. ಇದನ್ನು ಓದ್ಲೇಬೇಕು ನೀವು. ಈಸಿ ಉಂಟು, ಏನ್ ಇದಿಲ್ಲ. ಒಂದು ಸ್ವಲ್ಪ ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ಆಯ್ತು. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಈಗ ಈ ಕೊಟ್ಟಂತ ವ್ಯಾಲ್ಯೂ ಅನ್ನು ಬರಿಬೇಕು. ಯಾವ ವ್ಯಾಲ್ಯೂ ಕೊಟ್ಟಿಲ್ಲ ಅದನ್ನು ಈಸಿಯಾಗಿ ಮಾಡುವಂಥದ್ದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. MP ಮತ್ತು TP ಅಂಡ್ ಹೇಗೆ ಫೈಂಡ್ ಔಟ್, ಇದು AP ಅಂತ ಆಗಬೇಕು. AP ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿರಬೇಕು. ಈಗ ಟೋಟಲ್ ಇಲ್ಲಿ TP ಕೊಟ್ಟಿದ್ದಾರೆ ಅಲ್ವಾ? ಹೇಗೆ ಮಾಡುವಂತದ್ದು? 0 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 22 ಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡುವಂತದ್ದು? ದಟ್ ಈಸ್ ಇದನ್ನು ಈ ವ್ಯಾಲ್ಯೂ ಅನ್ನು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಈ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ, ಫಸ್ಟಿನ ವ್ಯಾಲ್ಯೂ ಕೊಟ್ಟಿದ್ದಾರೆ 0. ಈಗ ಏನ್ ಮಾಡಬೇಕು? ಇದರಿಂದ ಇದನ್ನು ಮೈನಸ್ ಮಾಡ್ಕೊಳ್ಬೇಕು. 10 ಮೈನಸ್ 0 ಎಷ್ಟಾಯ್ತು? 10 ಆಯ್ತು. ನೆಕ್ಸ್ಟ್ ಯಾವ್ದು ಮಾಡಬೇಕು? ಇದರಿಂದ ಬ್ಯಾಕ್ವರ್ಡ್ 22 ಮೈನಸ್ 10 ಎಷ್ಟಾಯ್ತು? 12 ಆಯ್ತು. ಆಯ್ತಾಯ್ತಾ? ನೆಕ್ಸ್ಟ್ ಇಲ್ಲಿದ್ದ ಆದ ನಂತರ ಇದನ್ನು TP ಟೋಟಲ್ ಪ್ರೈಸ್ ಹೇಗೆ ಮಾಡುವಂತದ್ದು? ಸುಲಭ ಮಕ್ಕಳೇ. ಈಗ 0 ಅನಂತರ 10 ಅಲ್ವಾ? 10ಗೆ ನೀವೇನ್ ಮಾಡ್ಬೇಕು? ಟೋಟಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, 10 ಪ್ಲಸ್ 10 ಎಷ್ಟಾಯ್ತು? 10 ಪ್ಲಸ್ 12 ಎಷ್ಟಾಯ್ತು? 22 ಇಲ್ಲಿ ಬರ್ದೇವು. ಇದಕ್ಕೆ ಇಲ್ಲಿಂದ ಆಡ್ ಮಾಡ್ಕೊಂಡು ಬರಬೇಕು. 10 ಪ್ಲಸ್ 12 ಪ್ಲಸ್ 14 ಎಷ್ಟಾಯ್ತು? 36. ಮೂರನ್ನು ತಗೊಳ್ಬೇಕು. ಅರ್ಥ ಆಯ್ತಾ? ನೋಡಿ, 10 20 22 22 32 36. ಈಗ ಈ ಆನ್ಸರ್ ಬೇಕು. ಹೇಗೆ ಮಾಡಬೇಕು? ಇಲ್ಲಿವರೆಗೆ ಆಡ್ ಮಾಡ್ಕೊಂಡು ಬರಬೇಕು. 10 12 14 ಅಂಡ್ 8 ಎಷ್ಟಾಯ್ತು? 44 ಆಯ್ತು.
ಆಯ್ತಾ. ನೆಕ್ಸ್ಟ್ 44 + 6 ಅಂತ ಹೇಳಿದ್ರೆ 50 ಆಯ್ತು. ಈ ರೀತಿ ಮಾಡುವಂಥದ್ದು ಮಕ್ಕಳೇ, ಈಸಿ ಉಂಟು. ಫಸ್ಟ್ MP ಅನ್ನು ಫೈಂಡ್ ಔಟ್ ಮಾಡಿ, ಆನಂತರ ನಿಮಗೆ TP ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. AP ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಫಾರ್ಮುಲಾ, TP ಡಿವೈಡೆಡ್ ಬೈ L, ಅಂದ್ರೆ ಇದು ಡಿವೈಡೆಡ್ ಬೈ ಇದು, ಗೊತ್ತಾಯ್ತಾ. ದಟ್ ಈಸ್ 0 ಡಿವೈಡೆಡ್ ಬೈ 0 0 ಆಗ್ತದೆ. 10 ಡಿವೈಡೆಡ್ ಬೈ 1 ಅಂತ ಹೇಳಿದ್ರೆ 10 ಆಗ್ತದೆ. 22 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 11 ಆಗ್ತದೆ. 14 ಡಿವೈಡೆಡ್ ಬೈ ಸಾರಿ 36 ಡಿವೈಡೆಡ್ ಬೈ 3 ಅಂತ ಹೇಳಿದ್ರೆ 12 ಆಗ್ತದೆ. 44 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 11 ಆಗ್ತದೆ. ಈಸಿ ಉಂಟು. 50 ಡಿವೈಡೆಡ್ ಬೈ 5 ಅಂತ ಹೇಳಿದ್ರೆ 10 ಆಗ್ತದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾವನ್ನು ನೀವೇನ್ ಮಾಡಬೇಕು, ಪಕ್ಕಾ ಸ್ಟಡಿ ಮಾಡಬೇಕು ಮಕ್ಕಳ. ನೆಕ್ಸ್ಟ್ ನಾವು ನೋಡುವಂತದ್ದು ಥಿಯರಿ ಅಂಡರ್ ಪರ್ಫೆಕ್ಟ್ ಕಾಂಪಿಟಿಷನ್ ಅಲ್ವಾ. ಇಲ್ಲಿ ಪರ್ಫೆಕ್ಟ್ ಕಾಂಪಿಟಿಷನ್ ಅಲ್ಲಿ ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಯೂಚ್ ಯೂನಿಟ್ ಗೂಡ್ಸ್ ಕೊಟ್ಟಿದ್ದಾರೆ, ಎಷ್ಟು 60 ಅಂತ ಕೊಟ್ಟಿದ್ದಾರೆ. ಯು ಶುಡ್ ಟೇಕ್ 60. ಇಲ್ಲಿ ನಾವು ಯಾವ್ದೆಲ್ಲ ಮಾಡಬೇಕು, TR ಮತ್ತು MR, ಇದು ಕೂಡ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಇದನ್ನು ಈಸಿಯಾಗಿ ಮಾಡಬೇಕು. ಹೇಗೆ ಮಾಡುವಂತದ್ದು, ಕೊಟ್ಟಿದ್ದಾರೆ ನೋಡಿ 60 ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟ್ ದಿ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಅವರೇಜ್ ರೆವೆನ್ಯೂ. ಅರ್ಥ ಆಯ್ತಾ. ಹೇಗೆ ಮಾಡುವಂತದ್ದು, ಕೊಟ್ಟಂತದ್ದನ್ನು ಬರೆಯಿರಿ. ಪ್ರೈಸ್ ಅನ್ನು ಏನ್ ಹೇಳಿದ್ದಾರೆ, 60 ಈಚ್ ಅಂತ ಹೇಳಿದೆ. 60 ಈಚ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ನೀವೇನ್ ಮಾಡಬೇಕು, 60 ಅನ್ನು ಬರಿಬೇಕು. ತುಂಬಾ ಡೀಪ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ನೀವು ಆಲ್ರೆಡಿ ಇದನ್ನು ಕಲ್ತಿದ್ದೀರಿ, ಕರೆಕ್ಟಾ. ಇದು ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಪ್ರೈಸ್ ಇಂಟು ಕ್ವಾಂಟಿಟಿ. ಇದಕ್ಕೆ ನೀವು 1 ಅಂತ ಕೊಡಿ ಮಕ್ಕಳು, ಇದಕ್ಕೆ 2 ಅಂತ ಕೊಡಿ, ಇದಕ್ಕೆ 3 ಅಂತ ಕೊಟ್ರೆ ಹೇಗೆ ಮಾಡಬೇಕು, 1 ಇಂಟು 2 ಆಯ್ತಾ. ಅಂದ್ರೆ 60 ಇಂಟು 0 0, 60 ಇಂಟು 1 60, 60 ಇಂಟು 2 120, 60 ಇಂಟು 3 180, 60 ಇದು 60 ಆಗ್ಬೇಕು ಮಕ್ಕಳ. 60 ಇಂಟು 4 240, 60 ಇಂಟು 5 300. ಈಸಿ ಉಂಟಲ್ಲ. ಈಗ ಇದನ್ನು ಹೇಗೆ ಮಾಡುವಂತದ್ದು, MR ಹೇಗೆ ಮಾಡುವಂತದ್ದು, ಉಲ್ಟಾ ಹೋಗ್ಬೇಕು. ಅಂದ್ರೆ 6 ಇಲ್ಲಿ ಬರುದಿಲ್ಲ, ಇದು ನಿಲ್ಲಾಗಿರ್ತದೆ ಯಾವತ್ತು. 60 ಮೈನಸ್ ಉಲ್ಟಾ ಹೋಗ್ಬೇಕು. 60 ಮೈನಸ್ 0 60, 120 ಮೈನಸ್ 60 60, 80 ಮೈನಸ್ 120 60, 240 ಮೈನಸ್ 180 60, 300 ಮೈನಸ್ 240 60. ಈಗ ಅಂದ್ರೆ ಇದು ಹೇಗೆ ಮಾಡುದಂತದ್ದು, ಟೋಟಲ್ ಪ್ರೈಸ್ ಉಂಟಲ್ಲ, ಸಾರಿ TR ಉಂಟಲ್ಲ, ಟೋಟಲ್ ರೆವೆನ್ಯೂ ಅನ್ನು ನೀವು ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು, ಹಿಂದಿನಿಂದ ಬರಬೇಕು. 1 ಇಂದ 0, 2 ಇಂದ 1, 3 ಇಂದ 2, 4 ಇಂದ 3, 5 ಇಂದ 4, ಈ ರೀತಿಯಾಗಿ ಮಾಡುವಂಥದ್ದು. ಅವರೇಜ್ ಅಂತ ಹೇಳಿದ್ರೆ ಏನು, ಡಿವೈಡ್ ಮಾಡ್ತೇವೆ ನಾವು ಅಲ್ವಾ. ಯಾವುದರಿಂದ ಅವರೇಜ್ ಮಾಡ್ತೇವೆ ಅಂದ್ರೆ 3 ಕಾಲಮ್ ಡಿವೈಡೆಡ್ ಬೈ 1 ಕಾಲಮ್, ಗೊತ್ತಾಯ್ತಾ. 60 ಡಿವೈಡೆಡ್ ಬೈ 1 ಎಷ್ಟಾಯ್ತು, 60. ಇದು ಕೂಡ ಅಷ್ಟೇ ಬರ್ತದೆ ಮಕ್ಕಳ, ನಿಮ್ಮ ಫಸ್ಟ್ ಆನ್ಸರೇ ಬರ್ತದೆ. 120 ಡಿವೈಡೆಡ್ ಬೈ 2, 180 ಡಿವೈಡೆಡ್ ಬೈ 3, 240 ಡಿವೈಡೆಡ್ ಬೈ 4 ಅಂಡ್ 300 ಡಿವೈಡೆಡ್ ಬೈ 6. ಈಸಿ ಉಂಟಲ್ಲ ಮಕ್ಕಳ, ಇದು ಪಕ್ಕ ಕಲಿಬೇಕು. ಮತ್ತೆ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಇಲ್ಲಿ ಕೊಟ್ಟಿರುವುದನ್ನು ನೀವು ನೋಡ್ಕೊಳ್ಬೇಕು, ಆ ರೀತಿಯಲ್ಲೇ ಮಾಡುವಂತದ್ದು. ನಿಮಗೆ ಗೊತ್ತುಂಟು ಇದು ಹೇಗೆ ಮಾಡುದಂತ. ಫಸ್ಟ್ ಏನ್ ಮಾಡ್ಬೇಕು ನೀವು, ಪ್ರೈಸ್ ಮತ್ತು ಕ್ವಾಂಟಿಟಿಯ ಮಾಡಬೇಕು. ಈಗ ಇಲ್ಲಿ ವರ್ಟಿಕಲ್ ಲೈನ್ ಅಲ್ಲಿ ಪ್ರೈಸ್ ಬಂದ್ರೆ ಹಾರಿಜಾಂಟಲ್ ಲೈನ್ ಅಲ್ಲಿ ಕ್ವಾಂಟಿಟಿ ಮಾಡಬೇಕು. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನೋಡ್ಕೊಳ್ಳಿ, 50 ಉಂಟು. ಹಾಗಾದ್ರೆ ನೀವು 50 ಅನ್ನು ನೀವು ಕನ್ಸಿಡರ್ ಮಾಡಬಹುದು ಅಲ್ವಾ. ಇಲ್ಲಿ ಕೂಡ ಹೈಯೆಸ್ಟ್ ವ್ಯಾಲ್ಯೂ 50. ಈಗ ನೀವು ನೋಡ್ಕೊಳ್ಳಿ ಮಕ್ಕಳೇ, 10 ಇಂದ 50 ವರೆಗೆ ಮಾಡ್ಕೊಳ್ಳಿ. 10 20 30 40 50 ಕ್ವಾಂಟಿಟಿಯಲ್ಲಿ. ಹಾಗೆ ಇಲ್ಲಿ ಕೂಡ ಹಾಗೆ 10 20 30 40 50 ಆಯ್ತಾಯ್ತಾ. ಹೀಗೆ ಮಾಡುವಂಥದ್ದು. ನೆಕ್ಸ್ಟ್ ಡೈರೆಕ್ಟ್ ಆಗಿ ನೀವು ಏನ್ ಮಾಡಬೇಕು, 50 ಟು ಸಾರಿ 0 ಟು 50 ಸಾರಿ 1 ಟು 50 ಅಂದ್ರೆ ಏನು, 10 ಇಂದ 50ಗೆ ಹಾಕಬೇಕು. ಹಾಗೆ 20 ಇಂದ 40ಗೆ ಹಾಕಬೇಕು, 30 ಇಂದ 30ಗೆ ಹಾಕಬೇಕು, 40 ಇಂದ 20ಗೆ ಹಾಕಬೇಕು, 50 ಇಂದ ಇದು. ಈಗ ಈ ಲೈನ್ ಅನ್ನು ಫೈಂಡ್ ಔಟ್ ಮಾಡಿ ಆಯ್ತು, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಈ ಲೈನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಏನ್ ಹೇಳಿದ್ದಾರೆ, 1 ಇಂದ 20, 1 ಇಂದ 10 ಸರಿ ಅಲ್ಲ, 10 ಅಲ್ಲ, ಸರಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ 10 20 30 ಅದನ್ನು ತಗೊಳ್ಬೇಕು ನೋಡಿ. 1 ಇಂದ 10, 2 ಇಂದ 20, ಇದು 30 40 50. ಇಲ್ಲಿ ನಿಮಗೆ ಸಿಗ್ತದಲ್ಲ ಪಾಯಿಂಟ್, ಅದನ್ನು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳ್ತೇವೆ. ಇದಕ್ಕೆ ಈ ಅಂತ ತಕೊಳ್ಳಿ, ಆಯ್ತಾ. ಹೀಗೆ ಹಾಕುವಂಥದ್ದು. ಈ ಪಾಯಿಂಟ್ ಬಂದ ನಂತರ ಇದಕ್ಕೆ ಏನ್ ಮಾಡ್ಬೇಕು, ಈ ರೀತಿ ಅಂಡರ್ಲೈನ್ ಮಾಡಬೇಕು ಆಯ್ತಾ. ಅಲ್ಲಿ ಬರುವಂತದ್ದು ವ್ಯಾಲ್ಯೂ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ, ಈಕ್ವಿಲಿಬ್ರಿಯಂ ಪ್ರೈಸ್ 3 ಆಗಿರ್ತದೆ, ಈಕ್ವಿಲಿಬ್ರಿಯಂ ಪಾಯಿಂಟ್ ಇ ಆಗಿರ್ತದೆ. ಎಕ್ಸೆಸ್ ಡಿಮಾಂಡ್ ಸಿ ಅಂಡ್ ಡಿ, ಇದು ಎಕ್ಸೆಸ್ ಡಿಮಾಂಡ್. ಅರ್ಥ ಆಯ್ತಲ್ವಾ. ಈ ರೀತಿ ಮಾಡಬೇಕು. ಎಕ್ಸೆಸ್ ಸಪ್ಲೈ ಯಾವುದು, ಎ ಅಂಡ್ ಬಿ, ಮೇಲ್ಗಡೆ ಸಪ್ಲೈ, ಎಕ್ಸೆಸ್ ಸಪ್ಲೈ ಎ ಅಂಡ್ ಬಿ, ಇದು ಡಿಮಾಂಡ್. ಈ ರೀತಿ ವೆರಿ ಸಿಂಪಲ್ ಉಂಟು ಮಕ್ಕಳು. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಇಂದ ಒಂದು ಕ್ವಶನ್ ಬರ್ತದೆ.
ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಅರ್ಥ ಆಯ್ತಾ. ಇದು ಕೂಡ ವೆರಿ ಸಿಂಪಲ್ ಮಕ್ಳೇ. ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತ ಐಟಮ್ಸ್ ಅನ್ನು ಬರೀರಿ. ಈ ಫಾರ್ಮುಲಾ ನಿಮಗೆ ಗೊತ್ತಿರು, ಒಂದು ಫಾರ್ಮುಲಾ ಗೊತ್ತಾದ್ರೆ ಆಯ್ತು. ಟೋಟಲ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು ಇಂಟರ್ಮೀಡಿಯರಿ ಗೂಡ್ಸ್ ಪ್ಲಸ್ ವ್ಯಾಲ್ಯೂ ಆಡೆಡ್ ಅಂತ ಉಂಟು. ಈಗ ಈ ವಿಷಯ ಬರುವಾಗ ಟೋಟಲ್ ಪ್ರೊಡಕ್ಷನ್ ಬಂದಾಗ ಇದನ್ನ ತಗೊಳ್ತೇವೆ. ಅಂದ್ರೆ ಯಾವುದು, ಇಂಟರ್ಮೀಡಿಯರಿ ಅಂಡ್ ವ್ಯಾಲ್ಯೂ ಆಡೆಡ್. ಅಂದ್ರೆ ಏನು, ಇದಕ್ಕೆ 1 ಅಂತ ಹೇಳಿ, ಇದಕ್ಕೆ 2, ಇದಕ್ಕೆ 3, ಇದಕ್ಕೆ 4 ಅಂತ ಇಟ್ಕೊಳ್ಳುವ. ಅಂದ್ರೆ ಏನು, 3 ಪ್ಲಸ್ 4 ಅಂತ ಮಾಡ್ತೇವೆ ಇದನ್ನು. ಕರೆಕ್ಟಾ. ಇಲ್ಲೇನುಂಟು 500 0. ಇದು ಬೇಕಾದ್ರೆ ವ್ಯಾಲ್ಯೂ ಆಡೆಡ್ ಬೇಕಂತಾದ್ರೆ ಏನ್ ಮಾಡಬೇಕು, ಇದರಿಂದ ಒಂದೇ ಫಾರ್ಮುಲಾದಿಂದ ವ್ಯಾಲ್ಯೂ ಆಡೆಡ್ ಈಕ್ವಲ್ ಟು ಟೋಟಲ್ ಪ್ರೊಡಕ್ಷನ್ ಮೈನಸ್ ಇಂಟರ್ಮೀಡಿಯೇಟ್. ಆಯ್ತಾ. ಮೈನಸ್, ಇದು ಎರಡು ಕಡೆ ಕೂಡ ಮೈನಸ್ ಮಾಡುವಂತದ್ದು. ಅಂದ್ರೆ ಯಾವುದು, ಟೋಟಲ್ 2 ಮೈನಸ್ 3 ಅಂತ ಹೇಳ್ತೇವೆ ಇದನ್ನು. ಆಯ್ತಾ. 500 ಮೈನಸ್ 0 500. ಈಗ ಇದು ಎರಡು ಕೊಟ್ಟಿದ್ದಾರೆ, ಇದು ಕೊಟ್ಟಾಗ ಇದನ್ನು ಪ್ಲಸ್ ಮಾಡ್ಕೊಳ್ವಿ. 500 ಪ್ಲಸ್ 300 800. ಈಗ ಬಂತು, ಈಗ 3 ಕಾಲಮ್. ಇದು ಬೇಕಂತಾದ್ರೆ ಏನ್ ಮಾಡ್ಬೇಕು, 500 ಪ್ಲಸ್ 800 ಎಷ್ಟಾಯ್ತು, 1000. ಎಷ್ಟು, ಇದು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಏನ್ ಮಾಡ್ಬೇಕು ನಾವು, ಇದು ಬೇಕಂತಾದ್ರೆ 11,000 1100 ಮೈನಸ್ 800, 1100 ಮೈನಸ್ 300 ಅಂದ್ರೆ 800. ಇದು ಬೇಕಂತಾದ್ರೆ ಏನ್ ಮಾಡ್ಬೇಕು, 1100 ಪ್ಲಸ್ 200. ಈ ರೀತಿಯಾಗಿ ವ್ಯಾಲ್ಯೂ ಆಡೆಡ್ ಮಾಡುವ. ವೆರಿ ಸಿಂಪಲ್ ಉಂಟು ಮಕ್ಕಳೇ. ಇದರಲ್ಲಿ ನೀವು ಎಲ್ಲವನ್ನು ಕಲ್ತುಕೊಂಡು ಹೋಗಬೇಕು, ಈಸಿಯಾಗಿ ಬರುವಂತದ್ದು ಇದು. ಮತ್ತೆ ಇನ್ಕಮ್, ಅಗ್ರಿಗೇಟ್ ಡಿಮಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ ಮಾಡುವಂತ ಎಡಿ ಅಂಡ್ ಎಎಸ್. ಎಡಿ ಅಂತ ಹೇಳಿದ್ರೆ ಏನು, ಸಿ ಪ್ಲಸ್ ಐ ಅಲ್ವಾ. ಸಿ ಪ್ಲಸ್ ಐ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ದ ಕಂಪ್ಲೀಟ್ ದಿ ಫಾಲೋವಿಂಗ್ ಶೆಡ್ಯೂಲ್ ಬೈ ಫೈಂಡಿಂಗ್ ದಿ ಅಗ್ರಿಗೇಟ್ ಡಿಮಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ. ಎಡಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಂತ ಸಿ ಪ್ಲಸ್ ಐ, ದಟ್ ಈಸ್ 5 ಪ್ಲಸ್ 10 15, 10 ಪ್ಲಸ್ 10 20, 15 ಪ್ಲಸ್ 10 25, 20 ಪ್ಲಸ್ 10 30. ನಾನು ಫಾಸ್ಟ್ ಆಗಿ ಸ್ವಲ್ಪ ಮಾಡ್ತಾ ಇದ್ದೇನೆ ಮಕ್ಕಳೇ, ಇದು ಗೊತ್ತುಂಟು ನಿಮಗೆ. 25 ಪ್ಲಸ್ 10 35, 30 ಪ್ಲಸ್ 10 40. ಎಸ್ ಅಂತ ಹೇಳಿದ್ರೆ ವೈ ಮಾತ್ರ, ಇದನ್ನು ಮಾತ್ರ ಬರೆಯುವಂಥದ್ದು. 0 10 20 30 40 50. ಅರ್ಥ ಆಯ್ತಾ. ಈಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಎಷ್ಟು ಬಂತು, ದಟ್ ಈಸ್ 30. ಓಕೆ, ಈ ರೀತಿಯಾಗಿ ಮಾಡುವಂಥದ್ದು. ಇದು ಸರ್ಪ್ಲಸ್ ಬಜೆಟ್ ಮತ್ತು ಡೆಫಿಸಿಟ್ ಬಜೆಟ್. ಸರ್ಪ್ಲಸ್ ಬಜೆಟ್ ಅಂತ ಹೇಳಿದ್ರೆ ಏನು, ನಮಗೆ ಜಾಸ್ತಿ ಬರಬೇಕು, ಇನ್ಕಮ್ ಗಿಂತ ಜಾಸ್ತಿ ಮಾಡಬೇಕು ನೀವು. ಇನ್ಕಮ್ ಗಿಂತ ನೋಡಿ, ಎಕ್ಸ್ಪೆನ್ಸಸ್ 34,000 ಇದು ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರೆ 34,000. ಇನ್ಕಮ್ ಜಾಸ್ತಿ 1,000 ಆದ್ರೂ ಜಾಸ್ತಿ ಇರಬೇಕು, ಅದು ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡೆಫಿಸಿಟ್ ಬಜೆಟ್ ಅಂತ ಹೇಳಿದ್ರೆ ಏನು, ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇರಬೇಕು. ನೋಡಿ, ಎಷ್ಟು 5,000 ಜಾಸ್ತಿ ಉಂಟು, ಜಾಸ್ತಿ ಮಾಡಿ ತೋರಿಸಬೇಕು. ಅಂಡ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳಿದ್ರೆ ಈಕ್ವಲ್ ಆಗಿರ್ಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಈಕ್ವಲ್ ಆಗಿರ್ಬೇಕು. ಆಯ್ತಾ. ಈ ರೀತಿಯಾಗಿ ಮಾಡುವಂಥದ್ದು. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಕರೆನ್ಸಿಯನ್ನು ಕೇಳ್ತಾರೆ ಮತ್ತೆ. ನೇಮ್ ದಿ ಕರೆನ್ಸೀಸ್ ಆಫ್ ದಿ 5 ಕಂಟ್ರೀಸ್ ಆಫ್ ದಿ ಫಾಲೋವಿಂಗ್. ಯುಕೆದ್ದು ಡಾಲರ್, US ಎದ್ದು ಡಾಲರ್, ಯುಕೆದ್ದು ಪೌಂಡ್, ಜರ್ಮನಿ, ಜಪಾನ್ ಯೆನ್, ಚೈನಾ ಮತ್ತು ಅರ್ಜೆಂಟೈನಾ, UAE, ಬಾಂಗ್ಲಾದೇಶ, ರಷ್ಯಾ. ಇದು ಸರಿಯಾಗಿ ಕಲ್ತುಕೊಂಡು ಹೋಗ್ಬೇಕು. ಇದು ಪಕ್ಕ 100% ಈ ಕ್ವಶನ್ ನಿಮ್ಗೆ ಬಂದೇ ಬರ್ತದೆ. ಇಂಡಿಯಾದ ಯಾವುದು, ರುಪಿ ಅಲ್ವಾ, ರುಪಿ. ಹಾಗೆ ಕರೆನ್ಸಿಯನ್ನು ನೀವು ಸರಿಯಾಗಿ ಕಲ್ತುಕೊಂಡು ಹೋಗ್ಬೇಕು ಮಕ್ಕಳ. ಇದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನಿಸ್ತದೆ ಮಕ್ಕಳ. ಅದರಿಂದಾಗಿ ಈ ಕ್ವಶನ್ಸ್ ಅನ್ನು ಓದಲಿಕ್ಕೆ ಮರಿಬೇಡಿ. ವಿಡಿಯೋವನ್ನು ಎಂಡ್ ವರೆಗೆ ನೋಡಿ ಮಕ್ಕಳ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ವಿಡಿಯೋಸ್ ನಿಮಗೆ ಮಾಡ್ತೇನೆ, ಕಾಮರ್ಸ್ ರಿಲೇಟೆಡ್, ಡಿಗ್ರಿದಾಗಿರ್ಬೋದು, PUC CA ಯಾವುದೇ ರಿಲೇಟೆಡ್ ವಿಡಿಯೋ ಇದ್ರೂ ಕೂಡ ನಿಮ್ಗೆ ಏನಾಗ್ತದೆ, ಈಸಿಯಾಗಿ ನಿಮ್ಗೆ ತಲುಪ್ತದೆ. ಹಾಗೆ ಇದು ಮೇನ್ಲಿ ಫಾರ್ ದಿ ಎಜುಕೇಶನಲ್ ಚಾನಲ್ ಆಗಿರುವಂತದ್ದು. ಇದರಲ್ಲಿ ನಾವು ಸ್ಟೂಡೆಂಟ್ಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ಗಳನ್ನು ಮಾತ್ರ ನಾನು ಮುಂದಿನ ದಿನಗಳಲ್ಲಿ ಕೂಡ ಹಾಕ್ತಾ ಇರ್ತೇನೆ. ಅದರಿಂದಾಗಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್. ಓಕೆ.